ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗ್ಲಿ. ಈ ನೂತನ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಮ್ಮ ದೇವರು ನಮ್ಮನ್ನು ಅದ್ಭುತವಾಗಿ ಆತನ ಕೃಪಾ ವರಗಳಿಂದ ಈ ಹೊಸ ದಿನ ನೋಡುವುದಂತೆ ಸಹಾಯ ಮಾಡಿದ್ದಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ಜನ ಕಣ್ಮರೆ ಆಗಿದ್ದಾರೆ. ಆದರೂ ದೇವರ ಕೃಪೆಯಿಂದ ನಮಗಾದರೂ ಈ ದಿನ ಕೊಟ್ಟಿದ್ದಾರೆ. ಆತನನ್ನು ನಾವು ನಂಬಬೇಕು. ದೇವರಿಗೆ ನಿನ್ನ ಒಳ್ಳೆ ಮಾರ್ಗದಲ್ಲಿ ನಾವು ನಡೀತೀನಿ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವನ್ನಾಗಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ದೇವರು ನಾವು ಸ್ವಯಬುದ್ಧಿನ ಉಪಯೋಗಿಸದೆ ದೇವರಲ್ಲಿ ನಾವು ಭರವಸೆದಿಂದ ಆತನನ್ನೇ ನಂಬಿ ಜೀವಿಸ್ಬೇಕು. ಪ್ರೀತಿಯ ಮಕ್ಕಳೇ, ಪ್ರೀತಿಯ ಮಕ್ಕಳೇ, ಈ ದಿನ ದೇವ್ರ ವಾಕ್ಯ ಏನಂದ್ರೆ, ದೇವ್ರ ವಾಗ್ದಾನ ಏನಂದ್ರೆ, ಇಂಗ್ಲಿಷಲ್ಲಿ ನೋಡೋದಾದ್ರೆ ಟ್ರಸ್ಟಿಂಗ್ ಗಾಡ್ ಎಂಬುದಾಗಿ ನೋಡಿ. ಟ್ರಸ್ಟಿಂಗ್ ಗಾಡ್ ಅಂದರೆ ಕನ್ನಡದಲ್ಲಿ ನೋಡೋದಾದ್ರೆ ದೇವರನ್ನು ನಂಬುವುದೆಂಬುದಾಗಿ. ನಾವು ಯಾವ ಥರ ದೇವರನ್ನ ನಾವು ನಂಬ್ತಾ ಇದ್ದೀವಿ ಈ ದಿನಗಳಲ್ಲಿ ಬಹಳ ಮುಖ್ಯವಾಗಿದೆ. ಪ್ರೀತಿಯ ಮಕ್ಕಳೇ, ನಮ್ಮ ಸಮಯನ ದೇವರಿಗೆ ಕೊಡ್ತಾ ಇದ್ದೀವಾ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. Proverbs chapter 3 verse 5. ಸ್ವಯಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆಮೆನ್, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಪ್ರೀತಿಯ ಮಕ್ಕಳೇ, ನಾವು ಸ್ವಯಬುದ್ಧಿನೇ ಉಪಯೋಗಿಸೋದೆ ಯೆಹೋವನಲ್ಲಿ ನಾವು ಭರವಸೆ ಬಿಡಬೇಕು. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ 3 ಅಂಶ ಹೇಳಕ್ಕೆ ಇಷ್ಟಪಡ್ತಾನೆ. ಈ 3 ವಿಷಯ ನೋಡುವುದಾದ್ರೆ ಇಲ್ಲಿ 3 ಮುಖ್ಯಾಂಶ ಏನಂದ್ರೆ 3 ಸಂಗತಿ ನಾವು ನೋಡಬಹುದು. ಪ್ರೀತಿಯ ಮಕ್ಕಳೇ, ಯಾವ ರೀತಿಯಲ್ಲಿ ದೇವ್ರು ನಮಗೆ ಸಹಾಯ ಮಾಡ್ತಾ ಇದ್ದೇನೆ ನೋಡಿ. ಪ್ರತಿದಿನ ದೇವ್ರ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ಆತ ನಮ್ಮ ಜೊತೆ ಮಾತಾಡೋನು ಅಂತ ದೇವರಾಗಿದ್ದಾನೆ. ನಮಗೆ ಬೇಕಂತೆಲ್ಲ ಸಹಾಯ ಮಾಡ್ತಾ ಇದ್ದೇನೆ. ನಾವು ಏನು ಬೇಕು ಅದೆಲ್ಲ ಕೊಡುವಂಥ ಸರ್ವಶಕ್ತನಾಗಿದ್ದೇನೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಆತನಲ್ಲಿ ನಾವು ಯಾವ ರೀತಿಯಲ್ಲಿ ನಂಬಿಕೆ ಇಟ್ಟಿದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಆತನ ನಾವು ಯಾವ ರೀತಿಯಲ್ಲಿ ನಂಬುತ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇಲ್ಲಿ 3 ಅಂಶ ನೋಡೋದಾದ್ರೆ ನಾವು ಪೂರ್ಣ ಮನಸ್ಸಿಂದ ದೇವರನ್ನು ಹುಡುಕಬೇಕು. ಪೂರ್ಣ ಹೃದಯದಿಂದ ದೇವರೇ ನಾನು ನಿನ್ನನ್ನೇ ನಂಬ್ತೀನಿ ಎಂಬುದಾಗಿ ನಾವು ಹುಡುಕಬೇಕೆಂಬುದಾಗಿ ನೋಡ್ತೇವೆ. ಅದೇ ತರ ನೋಡುವುದಾದ್ರೆ ಪೂರ್ಣ ಮನಸ್ಸಿನಿಂದ ದೇವರನ್ನು ಹುಡುಕಬೇಕು. ಮೊಟ್ಟ ಮೊದಲಾಗಿ ಪ್ರೀತಿಯ ಮಕ್ಕಳೇ, ನಮ್ಮ ಎಷ್ಟೇ ಸಮಸ್ಯೆ ಬಂದರೂ ಎಷ್ಟೇ ಕಷ್ಟ ಬಂದರೂ ದೇವರೇ ನನ್ನನ್ನು ಬಿಡುಗಡೆ ಕೊಡ್ತಾ ಇದೆಯಪ್ಪ, ನಾನು ಪೂರ್ಣ ಹೃದಯದಿಂದ ನಿನ್ನನ್ನು ನಂಬ್ತೀನಿ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಅದೇ ರೀತಿಯಲ್ಲಿ ಎರಡನೇದು ನೋಡುವುದಾದ್ರೆ ಭರವಸೆ. ನಾವು ದೇವರಲ್ಲಿ ನಾವು ಯಾವಾಗಲೂ ಭರವಸೆಯಿಂದ ಇರಬೇಕು. ಕಷ್ಟ ಬಂದರೂ ದುಃಖವಿದ್ದರೂ ಕೂಡ ದೇವ್ರೆ ನಾನು ನಿನ್ನಲ್ಲಿ ಭರವಸೆ ಇಡ್ತೀನಿ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಅದೇ ತರ ಎರಡನೇದು ನೋಡುವಾಗಲೇ ಒಬ್ಬವನು ತನ್ನ ಸ್ವಂತ ಬುದ್ಧಿಯನ್ನು ಉಪಯೋಗಿಸದೆ ದೇವ್ರೇ ನೀ ನನಗೆ ಜ್ಞಾನ ಕೊಡು, ನಿನ್ನ ಒಳ್ಳೆ ಮಾರ್ಗದಲ್ಲಿ ನಾನು ನಡೆಯುವಂತೆ ಸಹಾಯ ಮಾಡು, ಕೆಟ್ಟ ಮಾರ್ಗದಲ್ಲಿ ಕತ್ತಲಲ್ಲಿ ಜೀವಿಸದೆ ಬೆಳಕಲ್ಲಿ ನಾನು ಜೀವಿಸುವಂತೆ ಸಹಾಯ ಮಾಡು ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ನಮ್ಮ ದೇವರು ಕೊಡುವಂತಹ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಒಳ್ಳೆಯವರು. ಆತ ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ಕೈ ಹಿಡಿದು ನಡೆಸುವಂತ ದೇವರಾಗಿದ್ದಾನೆ. ಇದಕ್ಕೆ ನೋಡುವುದಾದ್ರೆ ಪ್ರೀತಿಯ ಮಕ್ಕಳೇ, ಜ್ಞಾನೋಕ್ತಿ ಪುಸ್ತಕ 2ನೇ ಅಧ್ಯಾಯ 13ನೇ ವಾಕ್ಯ ನೋಡುವುದಾದ್ರೆ ಅಲ್ಲಿ ಹೇಳ್ತದೆ, ಕರ್ತನ ಹಾದಿಗಳನ್ನು ಹಿಡಿಯಬೇಕೆಂದು ಧರ್ಮ ಮಾರ್ಗಗಳನ್ನು ತೊರೆದು ಬಿಡುವವರು. ನೋಡಿ, ಎಷ್ಟೋ ಜನ ತಮ್ಮ ಧರ್ಮ ಆಗಲಿ ತಮ್ಮ ನಾವು ಕ್ರೈಸ್ತರಾಗಿರ್ಬೋದು ಆತ್ಮಿಕವಾಗಿ ನಾವು ಜೀವಿಸ್ತಾ ಇರ್ತೀವಿ. ಆದರೆ ನಮ್ಮ ಕಷ್ಟ ಬಂದರೆ ದೇವರನ್ನ ಹಿಂಜಡಕ್ಕೆ ನಾವು ಇಷ್ಟಪಡುತ್ತೇವೆ. ಆ ಥರ ಮಾಡದೆ ದೇವರಲ್ಲಿ ನಾವು ಕತ್ತಲನ್ನು ಬಿಡುಗಡೆ ಕೊಡು ದೇವ್ರೆ, ನಾನು ಕತ್ತಲ ಮಾರ್ಗದಲ್ಲಿ ಜೀವಿಸದೆ ನಾವು ಬೆಳಕಲ್ಲಿ ಮಾರ್ಗದಲ್ಲಿ ಜೀವಿಸುವಂತೆ ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ದೇವ್ರ ಸಂತೋಷವಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನೋಡಿ ನಮ್ಮ ಜೀವಿತದಲ್ಲಿ ದೇವರನ್ನ ಹುಡುಕಬೇಕು. ನೋಡಿ ಪ್ರೀತಿಯ ಮಕ್ಕಳೇ, 13 ವಾಕ್ಯ, ಅವರಾದರೂ ಕತ್ತಲ ಹಾದಿಗಳನ್ನು ಹಿಡಿಯಬೇಕೆಂದು ಧರ್ಮಗಳನ್ನು ತೊರೆದು ಬಿಡುವರು. ನೋಡಿ, ಎಷ್ಟೋ ಜನ ಧರ್ಮಗಳು ಬಿಡ್ತಾರೆ. ಎಷ್ಟೋ ಜನ ಅಯ್ಯೋ ಈ ಜೀವನ ದೇವರೇ ಇಲ್ಲ ಎಂಬುದಾಗಿ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾರೆ, ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ನಮಗಾದರೂ ದೇವರು ಬೆಳಕಾಗಿ ಬಂದಿದ್ದಾರೆ. ನಾವು ಆತನಿಗೆ ನಾವು ನಂಬಬೇಕು. ದೇವರೇ ನೀನು ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸು, ನಮ್ಮ ಕುಟುಂಬದಲ್ಲೂ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು ಎಂಬುದಾಗಿ ಕೇಳುವಾಗ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ಪ್ರೀತಿಯ ಮಕ್ಕಳೇ, 4ನೇ ಅಧ್ಯಾಯ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 11ನೇ ವಾಕ್ಯ ನೋಡುವುದಾದ್ರೆ ಅಲ್ಲಿ ಹೇಳ್ತಾರೆ, ನೋಡಿ, ನಾನು ಜ್ಞಾನ ಮಾರ್ಗವನ್ನು ಉಪದೇಶಿಸಿ ಧರ್ಮ ಮಾರ್ಗದಲ್ಲಿ ನಿನ್ನನ್ನು ನಡೆಸುವೆನು, ನೀನು ನಡೆಯುವಾಗ ನಿನ್ನ ಹೆಜ್ಜೆಗೆ ಇಕ್ಕಟ್ಟಾಗದು. ಆಮೇನ್. ನೋಡಿ, ದೇವ್ರು ಹೇಳ್ತಾ ಇದ್ದಾರೆ,
ನಾನು ನಿಮಗೆ ಜ್ಞಾನ ಬೋಧಿಸ್ತಾ ಇದ್ದೇನೆ ಎಂಬುದಾಗಿ ದೇವರು ನಮಗೆ ಜ್ಞಾನ ಕೊಡುವಂಥ ದೇವರು. ನಮ್ಮ ಪ್ರತಿದಿನ ದೇವ್ರ ವಾಕ್ಯ ಓದುವಾಗ ಆತ ನಮಗೆ ಜ್ಞಾನ ಕೊಡುವಂತರಾಗಿದ್ದಾರೆ, ನಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾರೆ. ಮತ್ತೆ ನಾವು ಇಕ್ಕಟ್ಟಿನಲ್ಲಿ ನಡೆಯುವಾಗ ನಾನು ನಿಮಗೆ ಸಹಾಯಕನಾಗಿದೆ ಎಂಬುದಾಗಿ ಹೇಳ್ತಾರೆ. ನೋಡಿ, ಓಡಿದರೆ ಮುಗಿಸುವುದಿಲ್ಲ. ನೋಡಿ, ನಾವು ಕೆಲಸ ಮಾಡುವಾಗ ಆದರೂ ನಮ್ಮ ಎಲ್ಲೇ ಸಮಯ ಇದ್ರೂ ಕೂಡ ದೇವರಲ್ಲಿ ನಾವು ಇರಬೇಕು ಪ್ರೀತಿ ದೇವ ಮಕ್ಕಳೇ. ಆತನಿಗೆ ಯಾವಾಗಲೂ ನಂಬಿಕೆಯಿಂದ ನಾವು ಜೀವಿಸಬೇಕು ಎಂಬುದಾಗಿ ದೇವವಾಕ್ಯ ಹೇಳ್ತದೆ. ಅದೇ ತರ ಪ್ರೀತಿ ದೇವ ಮಕ್ಕಳೇ, ನಮ್ಮ ಸಮಸ್ಯೆ ಏನೇ ಇದ್ರೂ ದೇವ್ರಿಗೆ ಹೇಳ್ಬೇಕು, ದೇವ್ರೇ ನಿನ್ನನ್ನೇ ನಾನು ನಂಬುತ್ತೇನೆ, ನಾನು ನಿನ್ನಲ್ಲೇ ನಂಬುತ್ತೇನೆ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ ಪ್ರೀತಿ ದೇವ ಮಕ್ಕಳೇ. ಅದೇ ತರ ದಾವೀದನ ಬರೆದ ಕೀರ್ತನೆ 27ನೇ ಅಧ್ಯಾಯ ಮೊದಲನೇ ವಾಕ್ಯ ಹೇಳ್ತದೆ, ನೋಡಿ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ಆಮೀನ್. ಈ ದಿನಗಳಲ್ಲಿ ಸಾಲದಲ್ಲಿ ತುಂಬಾ ಜನ ಭಯಪಡ್ತಾ ಇದ್ದಾರೆ, ಅಯ್ಯೋ ನನ್ನ ಸಾಲ ಇನ್ನೂ ತೀರ್ತಾ ಇಲ್ಲ ಎಂಬುದಾಗಿ ಕಳವಳಲ್ಲಿದ್ದಾರೆ. ಆದರೆ ದೇವ್ರು ಹೇಳ್ತಾ ಇದ್ದೇನೆ, ಮಕ್ಕಳೇ, ನೀವು ನನ್ನಲ್ಲಿ ನಾನು ನಿಮಗೆ ಬೆಳಕು ರಕ್ಷಕನಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವ್ರು ನಮ್ಮನ್ನು ಬೆಳಕಾಗಿದ್ದಾನೆ, ನಮಗೆ ರಕ್ಷಕನಾಗಿದ್ದಾನೆ. ನಾವು ಭಯಪಡದೆ ದೇವರಲ್ಲಿ ನಾವು ನಂಬಬೇಕು. ದೇವ್ರೇ, ನಾನು ಸ್ವಬುದ್ಧಿಯನ್ನು ಉಪಯೋಗಿಸದೆ ನಿನ್ನಲ್ಲಿ ಭರವಸೆಯಿಂದ ಜೀವಿಸ್ತೀನಿ ಹೇಳುವಾಗ ದೇವ್ರ ಸಂತೋಷವುಳ್ಳನಾಗಿದ್ದಾನೆ. ಅಯ್ಯೋ ನನ್ನ ಮಗ ಕಷ್ಟದಲ್ಲಿದ್ದಾನೆ, ನನ್ನ ಮಗ ಒಂದು ಬಲಹೀನಲ್ಲಿದ್ದಾರೆ, ಅವರಿಗೆ ಹೇಗಾದ್ರೂ ಮಾಡಿ ಕಾಪಾಡಬೇಕೆಂಬುದೇ ಆತನ ಆಸೆಯಾಗಿದೆ ಪ್ರೀತಿ ದೇವ ಮಕ್ಕಳೇ. ನಾವು ಆತನಿಗೆ ಸಮಯನ ಕೊಡಬೇಕು. ಆತನಲ್ಲಿ ಭಯಭಕ್ತಿಯಿಂದ ಜೀವಿಸುವಾಗ ನಮ್ಮ ಸ್ವಬುದ್ಧಿನೇ ಅಯ್ಯೋ ದೇವರೇ ಇಲ್ಲ ಎಂಬಂತ ಪರಿಸ್ಥಿತಿ ಜನರಿದ್ದಾರೆ. ಎಷ್ಟೋ ಜನರು ತಮ್ಮ ದೇವರಿಲ್ಲದೆ ತಮ್ಮ ಜೀವಿತನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆದರೆ ನಾವಾದರೂ ದೇವ ಮಕ್ಕಳೇ, ನಾವು ದೇವ್ರ ಮಕ್ಕಳಾಗಿ ನಾವು ಜೀವಿಸಬೇಕು. ಆತ ನಮಗೆ ಜ್ಞಾನ ಕೊಡುವಂಥ ದೇವರು, ನಮಗೆ ಒಳ್ಳೆ ಮಾರ್ಗದಲ್ಲಿ ನಡೆಸುವಂತಹ ಸರ್ವಶಕ್ತನಾಗಿದ್ದಾನೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಏನೇ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ದೇವರಲ್ಲಿ ಹುಡುಕಬೇಕು. ಪೂರ್ಣ ಮನಸ್ಸಿನಿಂದ ದೇವರೇ ನಾನು ನಿನ್ನನ್ನೇ ಹುಡುಕ್ತೇನೆ ಎಂಬುದಾಗಿ ಸ್ವಬುದ್ಧಿನ ಉಪಯೋಗಿಸದೆ ನಾವು ದೇವರಲ್ಲಿ ಆಧಾರ ಮಾಡ್ಕೊಳ್ಬೇಕು. ಈ ದಿನಗಳಲ್ಲಿ ನೋಡೋದಾದ್ರೆ ಎಷ್ಟೋ ಜನ ವಿದ್ಯಾವಂತರು ತಮ್ಮ ಸಮಯನ ದೇವರನ್ನ ಕೊಡುತ್ತಾ ಇಲ್ಲ, ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ. ಹಣ ಸಂಪಾದನೆ ಮಾಡಬೇಕು, ಎಲ್ಲ ಸಂತೋಷ. ಆದರೆ ಪ್ರೀತಿಯ ದೇವ ಮಕ್ಕಳೇ, ದೇವ್ರು ಏನು ಹೇಳ್ತದೆ? ಟ್ರಸ್ಟ್ ಗಾಡ್ ಎಂಬುದಾಗಿ, ನನ್ನನ್ನು ನಂಬಿ ನಾನು ನಿಮಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ದೇವ್ರು ಕೇಳ್ತಾ ಇದ್ದಾರೆ. ಆದರೆ ನೀವು ತೀರ್ಮಾನ ಮಾಡಬೇಕು, ದೇವರೇ ನಾನು ಕತ್ತಲಲ್ಲಿ ಜೀವಿಸ್ತಾ ಇದ್ದೀನ ಅಥವಾ ಬೆಳಕಲ್ಲಿ ಜೀವಿಸ್ತಾ ಇದ್ದೀನ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಪ್ರೀತಿಯ ದೇವ ಮಕ್ಕಳೇ. ಈ ಮುಂಜಾನೆ ದೇವರು ನಮ್ಮನ್ನು ಒಳ್ಳೆ ದಿನ ಕೊಟ್ಟಿದ್ದಾರೆ, ಆತನಿಗೆ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಆ ದೇವರೇ, ಈ ದಿನ ನಾನು ಸ್ವಬುದ್ಧಿ ಉಪಯೋಗಿಸದೆ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸ್ತೀನಿ, ನೀ ನನಗೆ ಪೂರ್ಣ ಮನಸ್ಸಿನಿಂದ ನಾನು ನಿನ್ನಲ್ಲೇ ನಂಬಿಕೆಯಿಂದ ಜೀವಿಸ್ತೀನಿ, ನಿನ್ನನ್ನೇ ನಂಬುತ್ತೀನಿ ಎಂಬ ಹೇಳುವಾಗ ನಿಶ್ಚಯವಾಗಿ ನಮ್ಮನ್ನು ಆಶೀರ್ವದಿಸಂತ ಸರ್ವಶಕ್ತನಾಗಿದ್ದಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಏನೇ ಸಮಸ್ಯೆ ಇದ್ದರೂ ನಾವು ದೇವರಿಗೆ ಪ್ರಾರ್ಥನೆ ಮಾಡೋಣ. ದೇವ್ರು ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವಂಥ ದೇವರು. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಕಣ್ಣು ಮುಚ್ಚಿಕೊಳ್ಳಲು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರೇ, ಸ್ವಾಮಿ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ತಂದೆ ದೇವರೇ, ಅಪ್ಪ ಜ್ಞಾನೋಕ್ತಿ ಹೇಳ್ತಾರೆ, ಅಪ್ಪ ಸ್ವಬುದ್ಧಿ ಉಪಯೋಗಿಸದೆ ಯೆಹೋವನಲ್ಲಿ ಭರವಸೆವಿಡ್ರಿ, ಆತ ನಿಮಗೆ ಸಹಾಯ ಮಾಡ್ತೇನೆ ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ದೇವರೇ ನೀನು ಒಳ್ಳೆ ದೇವರು, ನೀನು ಅದ್ಭುತ ಮಾಡುವಂಥ ದೇವರಾಗಿದೆ ಸ್ವಾಮಿ. ಈ ಮಕ್ಕಳ ವಿಡಿಯೋ ನೋಡುವಾಗ ಅವ್ರನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸು, ಅವ್ರು ಬೇಕಂತೆಲ್ಲ ಸಹಾಯ ಮಾಡು. ಪೂರ್ಣ ಮನಸ್ಸಿನಿಂದ ನಿನ್ನ ಹುಡುಕುವಂತೆ ಮನಸ್ಸು ಕೊಡಪ್ಪ. ಯೇಸಪ್ಪ, ಸೈತಾನ ಅವ್ರಿಗೆ ಗಲಿಬಿಲಿದ್ದಾರೆ, ಸಾಲದ ಸಮಸ್ಯೆಲಿದ್ದರೆ ಯೇಸು ನಾಮದಲ್ಲಿ ಬಿಡುಗಡೆ ಕೊಡಪ್ಪ. ಅವ್ರಿಗೆ ಶಾಂತಿ ಸಮಾಧಾನ ಕೊಡು. ಈ ದಿನ ನೋಡುವಂತೆ ಸಹಾಯ ಮಾಡಿದ್ರೆ ಅಪ್ಪ. ಎಷ್ಟೋ ಜನ ಈ ದಿನಗಳನ್ನು ನೋಡಲಿಕ್ಕೆ ಆಗಲಿಲ್ಲ, ಆದರೂ ನಮಗಾದರೂ ನಿಮ್ಮ ಕೃಪೆಯಿಂದ ಈ ದಿನ ನೋಡುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ದೇವರೇ, ನಿಮ್ಮನ್ನೇ ನಂಬುತ್ತೇವೆ, ನಿನ್ನಲ್ಲೇ ಜೀವಿಸುವಂತೆ ನೀನು ಸಹಾಯ ಮಾಡಬೇಕಪ್ಪ ಅಂತ ನೀವು ಪ್ರಾರ್ಥಿಸಿದರೆ ಪ್ರೀತಿಯುಳ್ಳ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯಾರು ಅನಾರೋಗ್ಯದಲ್ಲಿದ್ದರೂ ಅವರ ಮುಟ್ಟಿ ಆರೋಗ್ಯ ಕೊಡು, ಒಳ್ಳೆ ರೀತಿಯಲ್ಲಿ ಆಶೀರ್ವದಿಸಿ ನಡೆಸಬೇಕೆಂದು ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ಜುಳ ತಂದೆ. ಆಮೇನ್. ಮೈ ಗಾಡ್ ಬ್ಲೆಸ್ ಯು.